ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪಾಕಿಸ್ತಾನ ಒಂದು ಇವತ್ತು ಮುಸ್ಲಿಂ ದೇಶ ಆಗಿದ್ದಕ್ಕೆ ಅದ್ರ ಮೇಲೆ ವಾರ್ ಮಾಡಿದರೆ ಇಲ್ಲಿ ಭಾರತ ದೇಶದಲ್ಲಿರುವಂಥ ಮುಸ್ಲಿಮರು ಏನು ತಿಳ್ಕೊತಾರೆ ಅಂಥೇಳಿ ಇವ್ರು ತಿಳ್ಕೊಂಡು ಹೇಳಿಕೆಗಳನ್ನು ಕೊಡೋದು ಅಂಥ ಹಿರಿಯ ನಾಯಕರಿಗೆ ಶೋಭೆ ತರೋದಿಲ್ಲ. ಏನು ಸರಿ ಏನು ತಪ್ಪು ಅದನ್ನು ನಮ್ಮ ಪ್ರಧಾನ ಮಂತ್ರಿಗಳು ಸಮರ್ಥರಿದ್ದಾರೆ, ದಕ್ಷರಿದ್ದಾರೆ, ಚಾಣಾಕ್ಷರಿದ್ದಾರೆ, ಅವರು ಆ ಕೆಲಸವನ್ನು ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಈ ಅಬಾಲಿಶತನದ ಹೇಳಿಕೆ ಅವರಿಗೆ ಶೋಭೆ ತರೋದಿಲ್ಲ. ಇದು ಮುಸ್ಲಿಮರ ಓಲೈಕೆ ಮಾಡುವಂತ ಹೇಳಿಕೆ ಒಳ್ಳೆಯದಲ್ಲ. ಪಾಕಿಸ್ತಾನ ಮುಸ್ಲಿಂ ದೇಶ, ಆ ದೇಶದ ಮೇಲೆ ಯುದ್ಧ ಮಾಡೋದ್ರಿಂದ ಇಲ್ಲಿನ ಮುಸ್ಲಿಮರು ಏನಾದರೂ ತಿಳಿದುಕೊಳ್ತಾರೆ ಅಂತ ಸಿದ್ದರಾಮಯ್ಯನವರು ಈ ತರ ತಿಳಿದುಕೊಂಡಿದ್ದಾರೆ. ಭಾರತದ ಹಿತದೃಷ್ಟಿಯಿಂದ ಯಾವ ರೀತಿ ಪಾಕಿಸ್ತಾನವನ್ನ ಮಟ್ಟ ಹಾಕಬೇಕು ಆ ಕೆಲಸಗಳಾಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಮೋದಿ ನಿರ್ಧಾರ ತೆಗೆದುಕೊಳ್ತಾರೆ. ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಈ ರೀತಿ ಸಿದ್ದರಾಮಯ್ಯನವರು ಪುಕ್ಕಟೆ ಹೇಳಿಕೆ ಕೊಡಬಾರದು. ಖರ್ಗೆ ಅವರು ಕೂಡ ಈ ರೀತಿ ಹೇಳಿಕೆಯನ್ನ ಕೊಡಬಾರದು. ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರದಿಂದ ಭದ್ರತಾ ಲೋಪ ಆಗಿದೆ ಅಂತ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಅರವಿಂದ್ ಬೆಲ್ಲದ್ ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಓಲೈಕೆಯ ಗುಂಗಿನಿಂದ ದೇಶದ ವಿಚಾರಗಳು ಬಂದಾಗ ಅಟ್ಲೀಸ್ಟ್ ಅದನ್ನು ಆ ಗುಂಗಿನಿಂದ ಹೊರಬರಬೇಕು. ಕೇವಲ ಪಾಕಿಸ್ತಾನ ಒಂದು ಇವತ್ತು ಮುಸ್ಲಿಂ ದೇಶ ಆಗಿದ್ದಕ್ಕೆ ಅದ್ರ ಮೇಲೆ ವಾರ್ ಮಾಡಿದರೆ ಇಲ್ಲಿ ಭಾರತ ದೇಶದಲ್ಲಿರುವಂಥ ಮುಸ್ಲಿಮರು ಏನು ತಿಳ್ಕೊತಾರೆ ಅಂಥೇಳಿ ಇವ್ರು ತಿಳ್ಕೊಂಡು ಈ ರೀತಿಯ ಅಬಾಲಿಶ ಹೇಳಿಕೆಗಳನ್ನು ಕೊಡೋದು ಅಂಥ ಹಿರಿಯ ನಾಯಕರಿಗೆ ಶೋಭೆ ತರೋದಿಲ್ಲ. ನಮ್ಮ ಭಾರತ ದೇಶದ ಮುಸಲ್ಮಾನರು ಕೂಡ ಭಾರತದ ಬಗ್ಗೆ ಬೇರೆಯವ್ರಿಗೆ ಅವ್ರಿಗೆ ಶ್ರದ್ಧೆ ಐತಿ, ಅಷ್ಟು ಶ್ರದ್ಧೆ ಇದ್ದವರು ಸಾಕಷ್ಟು ಭಾಳಷ್ಟು ಜನ ಅದಾರ. ಕೆಲವು ಜನ ಏನು ಅಂತ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಇವತ್ತು ದೇಶದ ದೃಷ್ಟಿಯಿಂದ ಏನು ಅವಶ್ಯಕತೆ ಐತಿ, ದೇಶದ ದೃಷ್ಟಿಯಿಂದ ಪಾಕಿಸ್ತಾನನ ಮಟ್ಟ ಹಾಕೋದಿತ್ತಂದ್ರೆ ಅದನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ. ಅದನ್ನು ಏನು ಸರಿ ಏನು ತಪ್ಪು ಅದನ್ನು ನಮ್ಮ ಪ್ರಧಾನ ಮಂತ್ರಿಗಳು ಸಮರ್ಥರಿದ್ದಾರೆ, ದಕ್ಷರಿದ್ದಾರೆ, ಚಾಣಾಕ್ಷರಿದ್ದಾರೆ, ಅವರು ಆ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಿಟ್ಟಿಲ್ಲೇ ಕೇವಲ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ರೀತಿ ಪುಕ್ಕಟೆ ಹೇಳಿಕೆಗಳನ್ನು, ಈ ರೀತಿಯ ದೇಶ ವಿರೋಧಿ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ತೀವಿ. ಅವರು ಅಟ್ಲೀಸ್ಟ್ ಸ್ವಲ್ಪ ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದ್ದಾರೆ ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾತಾಡಬೇಕು. ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ. ಇವರಿಗೆಲ್ಲ ಸ್ವಲ್ಪ ಹಿಂದೆ ವಾಜಪೇಯಿ ಅವರಿದ್ದಾಗ, ಹಿಂದೆ ಪಾಕಿಸ್ತಾನದ ಜೊತೆ ಯುದ್ಧ ಆದಾಗ ಇಂದಿರಾ ಗಾಂಧಿ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿದ್ದರು. ಅವ್ರ ಜೊತೆ ವಿರೋಧ ಪಕ್ಷ ಆಗಿದ್ದಂಥ ಭಾರತೀಯ ಜನತಾ ಪಕ್ಷ, ಆ ಸಂದರ್ಭದಲ್ಲಿ ಜನಸಂಘ ಅದರ ನಾಯಕರಾದ ವಾಜಪೇಯಿ ಅವರೆಲ್ಲ ಯಾವ ರೀತಿ ದೇಶಕ್ಕಾಗಿ ರಾಜಕಾರಣ ಮಾಡದೆ ನಿಂತರು, ಅದನ್ನೆಲ್ಲ ಇವರು ಓದ್ಕೋಬೇಕು, ತಿಳ್ಕೋಬೇಕು, ಅದ್ರ ಪ್ರಕಾರ ನಡ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನೋಡ್ರಿ, ಅದೊಂದು ದೊಡ್ಡ ರಾಜ್ಯ, ಕಾಶ್ಮೀರ ದೊಡ್ಡ ರಾಜ್ಯ. ಅದರಲ್ಲಿ ಆಮೇಲೆ ಆ ಬಾರ್ಡ್ರ್ ಪೂರ್ತಿ ಒಂದು ಕಡೆ ಚೈನಾ, ಇನ್ನೊಂದು ಕಡೆ ಪಾಕಿಸ್ತಾನ ಇರುವಂಥ ದೊಡ್ಡ ರಾಜ್ಯ. ಆ ರಾಜ್ಯದಲ್ಲಿ ಇಷ್ಟು ವರ್ಷದಲ್ಲಿ ಇವರು 10 ವರ್ಷ ರಾಜಭಾರ ಮಾಡಿದಾಗ ಎಷ್ಟು ಟೆರರಿಸ್ಟ್ ಇನ್ಸಿಡೆಂಟ್ ಆಗಿದ್ದು, ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರಾದ 11 ವರ್ಷದಲ್ಲಿ ಎಷ್ಟು ಟೆರರಿಸ್ಟ್ ಇನ್ಸಿಡೆಂಟ್ ಆಗ್ಯಾವ ನೋಡಲಿ, ಅವರ ಲೆಕ್ಕ ಹಾಕಲಿ. ಮೊದಲು ಅವಾಗ ಹೆಂಗಿತ್ತು ಅಂದ್ರೆ ಸೀಟ್ ಕೆಳಗೆ ಬಸ್ ತಾಗೋದು ಬರೆದಿರ್ತಿದ್ರು, ನಿಮ್ಮ ಸೀಟಿನ ಕೆಳಗೆ ಏನಾರ ಐತನ ನೋಡ್ರಿ ಅಂತೇಳಿ. ನಾವೆಲ್ಲರೂ ಬಸ್ದಾಗ ಕುಂತ್ಕೊಂಡು ಕೆಳಗೆ ನೋಡ್ತಿದ್ವಿ, ಸೀಟ್ ಕೆಳಗೆ ಏನಾರ ಐತನ, ಮೇಲೆ ಏನಾರ ಗೊತ್ತಿಲ್ಲ ಸಾಮಾನು ಐತನ ಅಂತೇಳಿ. ಅಂಥ ಪರಿಸ್ಥಿತಿ ಧಾರವಾಡ, ಹುಬ್ಬಳ್ಳಿ ಅಂತ ಊರಾಗ ಸತಿ ತೊಗೊಂಬಂದಿಟ್ಟಿದ್ದರು ಕಾಂಗ್ರೆಸ್ದವ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಎಲ್ಲೋ ಒಂದು ಇನ್ಸಿಡೆಂಟ್ ಆಗೈತಿ, ಅದು ಆಗಬಾರ್ದಿತ್ತು, ಆಗೈತಿ. ಅದ್ರ ಬಗ್ಗೆ ಏನು ಕಾಳಜಿ ತೊಗೋಬೇಕು, ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು, ಅದನ್ನು ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಅದ ಒಂದು ಇನ್ಸಿಡೆಂಟ್ ಮೇಲೆ ನಾವು ಪೂರ್ತಿ ಅಸೆಸ್ ಮಾಡೋಕ್ಕಾಗೋದಿಲ್ಲ. ಇಷ್ಟು ದೊಡ್ಡ ದೇಶ ಅಂತೂ ಆಗಿಲ್ಲ. ನೀವು ಅಂಕಿ ಸಂಖ್ಯೆ ನನ್ನ ಕಡೆ ಇಲ್ಲಿಗ, ನೀವು ಅಂಕಿ ಸಂಖ್ಯೆಯಿಂದ ಅವಾಗಿಂದ ಅಂಕಿ ಸಂಖ್ಯೆ ಮತ್ತು ಈಗಿನ ಅಂಕಿ ಸಂಖ್ಯೆ ನೋಡಿದ್ರೆ ಯಾರಿಗಾದ್ರೂ ಗೊತ್ತೈತಿ ಇವತ್ತು ರಾಷ್ಟ್ರದ ಸುರಕ್ಷತೆ ಹೆಂಗೈತಿ, ಅವಾಗ ಹೆಂಗಿತ್ತು ಅಂತೇಳಿ. ಆಮೇಲೆ ಅವರು ಕಾಂಗ್ರೆಸ್ನವರ ರಾಜಕೀಯ ಮಾಡುವಂಥ ಪದ್ಧತಿ. ಅವ್ರಿಗೇನಾದರೂ ಪಾಕಿಸ್ತಾನದವ್ರು ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಅವ್ರಿಗೊಂದು ಫೈಲ್ ಮಾಡಿ, ನೋಡ್ರಿಪ್ಪ ನಿಮ್ಗೊಂದು ಡಾಕೆಟ್ ಕೊಡತ್ತೀವಿ ನೋಡ್ರಿ ಅಂಥೇಳಿ. ಹಾಗಾಗಿ ಅವ್ರು ಯಾವಾಗೂ ಪಾಕಿಸ್ತಾನದವ್ರ ಮೇಲೆ ಆ ಸಂದರ್ಭದಲ್ಲಿ
ದಾಳಿ ಮಾಡಿದಂಥ ಕೆಲಸ ಮಾಡಿಲ್ಲ ಕಾಂಗ್ರೆಸ್ದವರು. ಈಗ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ವಿಚಾರ, ನಮ್ಮ ಪಕ್ಷದ ಫಾರಿನ್ ಪಾಲಿಸಿ ಬೇರೆ ಟೈಪ್ ಐತಿ. ಅದ್ರ ಪ್ರಕಾರ ನಾವು ಯಾವ ರೀತಿ ಸಮರ್ಪಕವಾಗಿ ಅವ್ರನ್ನ ಎದುರಿಸ್ಬೇಕು, ಅವ್ರಿಗೆ ಉತ್ತರ ಕೊಡಬೇಕು, ಅವ್ರ ಮುಂದೆ ಈ ಟೈಪ್ ಬಾಲ ಬಿಚ್ಚದಂಗೆ ಏನು ಮಾಡಬೇಕು ಆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಲಾಸ್ಟ್ ಕ್ವಶನ್ ಪ್ಲೀಸ್, ಲಾಸ್ಟ್ ಕ್ವಶನ್. ಭದ್ರತಾ ವೈಫಲ್ಯ ಮತ್ತು ಇಂಟೆಲಿಜೆನ್ಸ್ ವೈಫಲ್ಯ ಎದ್ದು ಕಾಣಿಸ್ತಾ ಇಲ್ಲ ಸರ್. ಭದ್ರತಾ ವೈಫಲ್ಯ ಮತ್ತು ಇಂಟೆಲಿಜೆನ್ಸ್ ವೈಫಲ್ಯ ಎರಡೂ ಎದ್ದು ಕಾಣಿಸ್ತಾ ಇದೆ ಈ ಇನ್ಸಿಡೆಂಟ್. ನೋಡ್ರಿ, ಇಷ್ಟು ದೊಡ್ಡ ದೇಶದಾಗ ಇಷ್ಟು ದೊಡ್ಡ ಇದ್ರಾಗ ಟೈಮ್ದಾಗ ಎಲ್ಲರೂ ಒಂದು ಕಡೆ ಈ ಟೈಪ್ ಇನ್ಸಿಡೆಂಟ್ ಆಗಬಾರ್ದಂಥ ಇನ್ಸಿಡೆಂಟ್ ಆಗಿರ್ತಾವೆ. ಆ ಸ್ಥಳದಲ್ಲಿ ಸಾವಿರಾರು ಜನ ಅಲ್ಲ, ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಎಷ್ಟು ಸಂಖ್ಯೆ ಇದ್ರು ಏನಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ. ಆ ಏರಿಯಾ ನೀವು ಹೋಗಿದ್ರೆ ಗೊತ್ತಿಲ್ಲ. ನಾ ಆ ಏರಿಯಾ ಹೋಗೇನಿ. ಭಾಳ ದೊಡ್ಡ ವಿಶಾಲವಾದ ಏರಿಯಾ ಅದು. ಟೆಕ್ನಾಲಜಿ ಭಾಳ ಮುಂದುವರೆದಿದೆ ಸರ್. ವಿಡಿಯೋ ಏನು ಕಾಣಿಸ್ತಾ ಇದೆ, ಒಂದು ಸೆಕ್ಯೂರಿಟಿ ಕಾಣಿಸ್ತಾ ಇದೆ, ಯಾರು ಕಾಣಿಸ್ತಾ ಇಲ್ಲ. ರೀಚ್ ಆಗಿದ್ದಾರೆ ಅಂತ ಬೇಲೂರು ಕಾಣಿಸ್ತಾ ಇಲ್ಲ ಸರ್. ಅಲ್ಲೇನೈತಿ, ಅಲ್ಲಿ ಲೋಕಲ್ ಏನೈತಿ ಅವ್ರಿಗೆ ನೋಡಿದ್ರೆ ಗೊತ್ತಾಕೈತೆ. ಸುಮ್ಮನೆ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಅದು. ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ ನೀವೇನು, ಇದ್ರ ಬಗ್ಗೆ ಏನು ಕೇಳೋದೇ ಇಲ್ಲ. ಬರೀ ಅದು ಯಾವುದಿಲ್ರಿ. ನಮಗೆ ರಾಜಕೀಯಕ್ಕೆ ಇದನ್ನು ಉಪಯೋಗ ಮಾಡುವಂಥ ಪಕ್ಷ ನಮ್ದಲ್ಲ. ಇದು ಏನಿದೆ ಇದು ದೇಶದ ವಿಷಯ, ದೇಶದ ವಿಚಾರ. ಏನು ಫರಕಿಲ್ಲ ಇವ್ರಿಗೆ ಅವ್ರಿಗೆ. ನೀವು ಹೇಳತ್ತಿದ್ದು ಕರೆಕ್ಟ್. ಅವ್ರಿಗೆ ಇವ್ರಿಗೆ ಏನು ಫರಕಿಲ್ಲ. ಹಾಂ, ಅದೇ ಇಡೀ ಜಗತ್ತ ನೋಡೈತಿ. ಅವರು ಧರ್ಮ ಕೇಳಿ ಕೇಳಿ ಅಲ್ಲೇ ಶೂಟಿಂಗ್ ಮಾಡ್ಯಾರ. ಆದರೆ ಇವರು ಕೂಡ ಈಗ ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವ್ರು ಹೇಳ್ತಾರೆ ಇದು ಧರ್ಮದ ಆಧಾರಿತ ಅಲ್ಲ ಅಂತೇಳಿ.